ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಮತ್ತು ಹೇಳಿಕೆ ಉದ್ದೇಶ ಏನಂತಂದ್ರೆ, ಈ ನಾಡಿನಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸಿ ಆಲ್ರೆಡಿ ಇರತಕ್ಕಂಥ ಮುಖ್ಯಮಂತ್ರಿ ಬದಲಾಗಿ ಬೇರೆ ಮುಖ್ಯಮಂತ್ರಿಗಳನ್ನ ವರಿಷ್ಠರು ಮಾಡ್ತಾ ಇದ್ದಾರೆ. ನಾವು ಶೋಷಿತ ವರ್ಗದ ಸಮುದಾಯದವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕಿತ್ತು. ಆದ್ರೆ ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಈಗಾಗಲೇ ಆಯ್ಕೆ ಮಾಡಿರೋದ್ರಿಂದ ಈಗ ಅವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಆಗಿದೆ. ಅದಕ್ಕೆ ನಮ್ದು ಯಾವುದೇ ರೀತಿ ತಕರಾರಿಲ್ಲ. ಆದರೆ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಸ್ಥಾನವನ್ನ ಶೋಷಿತ ಸಮುದಾಯದವರಾದಂತಹ ಅನುಭವಿ ರಾಜಕಾರಣಿಗಳಾದಂತಹ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವ್ರಿಗೆ ಕೊಡಬೇಕು ಅಂತ ನಾವು ಹಕ್ಕು ಒತ್ತಾಯನ ಮಂಡಿಸ್ತಾ ಇದ್ದೀವಿ ಪಕ್ಷಕ್ಕಾಗಿ. ಅದೇ ರೀತಿ ಮಳವಳ್ಳಿ ಶಾಸಕರಾದಂತಹ 3 ಬಾರಿ ಶಾಸಕರಾಗಿರ್ತಕ್ಕಂಥ ಅನುಭವಿ ಉಳ್ಳತಕ್ಕಂಥ ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಪಕ್ಷದಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ, ಹಾಗೂ ಇಡೀ ರಾಜ್ಯದಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಧ್ರುವನಾರಾಯಣರವರು ರಾಜ್ಯವನ್ನ ಸುತ್ತಿ ತಮ್ಮ ಪ್ರಾಣವನ್ನೇ ಪಕ್ಷಕ್ಕಾಗಿ ಅರ್ಪಣೆ ಮಾಡಿರೋದ್ರಿಂದ ಅವರ ಮಗ ನಂಜನಗೂಡಿನ ಶಾಸಕರಾಗಿ ಕಿರಿಯ ವಯಸ್ಸಿನಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೆ ಅವರು ಕೂಡ ವಕೀಲ ವೃತ್ತಿಯನ್ನ ಮುಗಿಸಿದ್ದಾರೆ. ಹಾಗಾಗಿ ಅವರು ಕೂಡ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಸರ್ಕಾರವನ್ನ ಮತ್ತು ವರಿಷ್ಠರನ್ನ ಈ ಮುಖಾಂತರ ಹಕ್ಕು ಒತ್ತಾಯವನ್ನು ನಾವು ಎಲ್ಲಾ ಸಂಘಟನೆಯವರು ಸೇರಿ ಮಂಡಿಸ್ತಾ ಇದ್ದೀವಿ. ಯಾಕೆ ಹಕ್ಕು ಒತ್ತಾಯವನ್ನು ಮಂಡಿಸ್ತಾ ಇದೀವಿ ಅಂತಂದ್ರೆ, ಕೋಮುವಾದಿ ಪಕ್ಷದಿಂದ ದೂರ ಇದ್ದು ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸಂಘಟನೆಯವರು ಕೂಡ ಸಪೋರ್ಟ್ ಮಾಡಿ ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಲಿಕ್ಕೆ ನಮ್ಮ ಕೊಡುಗೆ ಕೂಡ ಇದೆ. ಹಾಗಾಗಿ ಸರ್ಕಾರವನ್ನ ಎಚ್ಚರಿಸ್ತಾ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಕೂಡ ಶೋಷಿತರ ಧ್ವನಿಯಾಗಿ ಹೊರಬಂದಂತವ್ರು. ಶೋಷಿತರಿಗೆ ಅಧಿಕಾರ ಮಾಡುವಂತಹ ಆಳ್ವಿಕೆ ಮಾಡುವಂತಹ ಶಕ್ತಿ ಕೊಡಬೇಕು ಅಂತ 12ನೇ ಶತಮಾನದಿಂದನೂ ಕೂಡ ಕ್ರಾಂತಿಗಳು ನಡೀತಾನೆ ಇದೆ. ಆದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಅಂತಹ ಕೆಲಸಗಳು ನಡೀತಾ ಇಲ್ಲ. ಹಾಗಾಗಿ ಒಬ್ಬ ಶೋಷಿತ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ದುರ್ದೈವ, ಆ ಆಪರ್ಚುನಿಟಿ ಕೂಡ ಇದ್ರೂ ಕೂಡ, ಅವಕಾಶಗಳಿದ್ರೂ ಕೂಡ ವಂಚಿತರಾಗಿದ್ದೀವಿ. ಹಾಗಾಗಿ ಉಪಮುಖ್ಯಮಂತ್ರಿ ಮತ್ತು ಅತಿ ಹೆಚ್ಚು ಶೋಷಿತ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ವರಿಷ್ಠರನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನ ನಾವು ಈ ಮುಖಾಂತರ ಹಕ್ಕು ಒತ್ತಾಯವನ್ನ ಮಂಡಿಸ್ತಾ ಇದ್ವಿ. ಪ್ರತಿಧ್ವನಿ ತ್ರಿನೇಶ್, ಪ್ರತಿಧ್ವನಿ ವೇದಿಕೆಯ ಜಿಲ್ಲಾಧ್ಯಕ್ಷರು, ಮೈಸೂರು. ನನ್ನ ಹೆಸರು ಅಭಿನಭೂಷಣ್ ಅಂತ, ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರು. ಈ ಒಂದು ನಾಡಿನ ಸತತ 8 ವರ್ಷಗಳ ಕಾಲ ಆಳಿದಂತ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಗಿರಿನ ಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಅಭಿನಂದಿಸ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಸಿಎಂ ಆಗಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಅಭಿನಂದಿಸ್ತೀವಿ. ಆದ್ರೆ ನೋವಿನ ಸಂಗತಿ ಏನಪ್ಪಾ ಅಂದ್ರೆ, ಸತತ ಒಂದು 15 ವರ್ಷಗಳ ಕಾಲ ನಾವು ಕೆ ಶಿವರಾಮ್, ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರು, ಅವ್ರನ್ನ ಒಳಗೊಂಡಂಗೆ ದಲಿತ ಸಿಎಂ ಬೇಕು ಅಂತೇಳಿ ನಾವು ರಾಜ್ಯಾದ್ಯಂತ ಕರೆ ಕೊಟ್ವಿ. ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಮೌನ ವಹಿಸ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರು, ನಾನು ದಲಿತ, ನಾನು ಬುದ್ಧನ್ನ, ಬಸವಣ್ಣನ, ಅಂಬೇಡ್ಕರ್ ಒಪ್ಕೊಂಡಿದ್ದೀನಿ, ಸಂವಿಧಾನನ ಒಪ್ಕೊಂಡಿದ್ದೀನಿ ಅಂತ ಹೇಳಿ ರಾಜ್ಯಾದ್ಯಂತ ಯಾರು ಈ ಸಂವಿಧಾನ ವಿರೋಧಿ ಕೆಲಸಗಳು ಮಾಡ್ತಾರೆ ವಿರುದ್ಧ ನಿಂತ್ಕೊಂಡು ಏಕನಿರ್ಣಯದ ತಗೊಳ್ಳೋ ಮುಖಾಂತರ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸಗಳನ್ನ ಮಾಡ್ಕೊಂಡ್ ಬಂದ್ರೆ ಒಂದು ದೃಷ್ಟಿಲಿ ನಾವು ಕೂಡ ಅವ್ರು ಒಪ್ಕೊಂಡಿದ್ವಿ. ಎಲ್ಲ ಒಂದ್ ಕಡೆ ಅವರು ಈ ಒಂದು ಬಾರಿಯ ಒಂದು ರಾಜಕಾರಣದಲ್ಲಿ ಸತತ 5 ವರ್ಷ ಮುಗಿಸಿದ್ರು ಕೂಡ ನಾವು ಸುಮ್ಮನೆ ಇರ್ತಾ ಇದ್ವಿ ನಾವು. ಯಾಕಂದ್ರೆ ಅವರು ಮಾಡ್ತಂತ ಪ್ರಗತಿಪರ ಕೆಲಸಗಳು ನಮ್ಗೆ ಖುಷಿ ಕೊಟ್ಟಂತಿದೆ. ಆದ್ರೆ ಅವರು ಈ 7 ವರ್ಷ ಮುಂಚಿತವಾಗಿ ರಾಜೀನಾಮೆ ಕೊಟ್ಟು ಇನ್ನೊಬ್ರು ಅವಕಾಶ ಕೊಡ್ತಿರೋದು ಎಲ್ಲ ಒಂದ್ ಕಡೆ ನಮ್ಗೆ ನೋವಾಗುತ್ತೆ. ಯಾಕಂದ್ರೆ ನಮ್ಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಏನ್ ದ್ವೇಷ ಇಲ್ಲ. ಯಾಕಂದ್ರೆ ಅವ್ರು ಪಕ್ಷ ಕಟ್ಟವ್ರೆ, ನಿಷ್ಠೆನ್ ಕೆಲಸ ಮಾಡ್ಯಾರ, ಕೊಡ್ಲಿ ಬೇಡ ಅಂತ ಹೇಳಲ್ಲ. ಬಟ್ ನಾವು 47 ವರ್ಷ ಸ್ವಾತಂತ್ರ್ಯ ಬಂದು ನಂತರ ದಿನಗಳಲ್ಲೂ ಇಲ್ಲಿವರೆಗೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಿದ ಪಕ್ಷ ಅಂತ ಗೊತ್ತಿರು ನಾವು ಅದನ್ನ ಬಿಡದೆ ಕಾಂಗ್ರೆಸ್ ಪಕ್ಷನ ಓಲೈಸ್ಕೊ ಬಂದಿದ್ದೀವಿ, ಒಪ್ಕೊ ಬಂದಿದ್ವಿ. ಅದ್ರಲ್ಲೂ ಕೂಡ ಇವರು ನಮ್ಮ ದಲಿತ ಸಮುದಾಯಕ್ಕೆ ಇಲ್ಲಿವರೆಗೂ ಒಂದು ಸಿಎಂ ಗಿರಿ ಆಗಲಿ DCM ಆಗಲಿ ಕೊಡದಿರೋದು ಬಹಳ ಅಕ್ಷಮ್ಯ, ಖಂಡನೀಯ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಹೇಳೋದೇನಪ್ಪಾ ಅಂದ್ರೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 3 ಸಿಎಂ ಗಿರಿ ಕೊಟ್ಟರಲ್ಲ, ಆತರ ಏನ್ ಕೊಡಿ ಅಂತ ಅವಕಾಶ ನಾವು ಕೇಳಕ್ ಹೋಗಲ್ಲ. ಯಾಕಂದ್ರೆ ಮುಂದ್ ವರ್ಷದ ಅವಧಿಯಲ್ಲಿ ಯಾವ ಕೆಲಸ ಕಾರ್ಯಗಳು ಮಾಡಕ್ ಸಾಧ್ಯ ಇಲ್ಲ. ಒಂದು ಅನೌನ್ಸ್ಮೆಂಟ್ ಇರುತ್ತೆ ಹೊರತು ಅದೇನು ಆಗಲ್ಲ ಅಂತ ನಮ್ಗೆ ಗೊತ್ತು. ಹಾಗಾಗಿ 7 ವರ್ಷ ಡಿ ಕೆ ಶಿವಕುಮಾರ್ ಅವರೇ ಮಾಡ್ಲಿ. ಮುಂದಿನ ಚುನಾವಣೆಗಳಲ್ಲಿ ನೀವು ಪ್ರಣಾಳಿಕೆಲ್ಲ ಓಡಿಸ್ಲೇಬೇಕು. ನಾವು ದಲಿತರಿಗೆ ಈ ಬಾರಿ ಸಿಎಂ ಕೊಡ್ತೀವಿ ಅಂತ. ಹಾಗಾದ್ರೆ ನಿಮ್ಗೆ ನಾವು ಸ್ವಾಗತಿಸ್ತೀವಿ, ಗೆಲ್ಲಿಸ್ತೀವಿ. ಮತ್ತೆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಗೆ ಪೂರ್ಣ ಪ್ರಮಾಣದ ಖುಷಿ ಆಗದಿರೂ ಕೂಡ ತಾತ್ಕಾಲಿಕವಾಗಿ ಖುಷಿ ಸಿಗ್ಲಿ ಅನ್ನೋದಾದ್ರೆ DCM ಗಿರಿನ ನಮ್ಮೂರಿಗೆ ಕೊಡ್ಬೇಕು. ಅದರಲ್ಲೂ ನಮ್ಮ ಎಸ್ ಸಿ ಮಾದೇವಪ್ಪರಿಗೆ ಕೊಡ್ಬೇಕು ಅಂತ ನಾನು ಈ ಒಂದು ಮುಖ್ಯನ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಜೊತೆಗೆ ಈ ಸಚಿವ ಸಂಪುಟ ಏನು ಹೊಸದಾಗಿ ನೀವು ಆಯ್ಕೆ ಮಾಡ್ತೀರಿ, ಅದರಲ್ಲಿ ನಮ್ಮ
ನರೇಂದ್ರ ಸ್ವಾಮಿ ಅವರಿಗೆ ಮಳವಳ್ಳಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಅವರು ಮೊದಲನೇ ಬಾರಿನೇ ಇಂಡಿಪೆಂಡೆಂಟ್ ಆಗಿ ಜನಪ್ರಿಯತೆ ಗಳಿಸಿ ಜನರ ಮಧ್ಯೆ ಇದ್ದು ಎಲ್ಲಾ ಧರ್ಮ ಎಲ್ಲಾ ಜಾತಿಯರು ಒಪ್ಪುವಂತ ನಾಯಕರಾಗಿ ಕೆಲಸ ಮಾಡಿ ಇಂಡಿಪೆಂಡೆಂಟ್ ಆಗಿ ಗೆದ್ದಂತ ವ್ಯಕ್ತಿ. ಕೆಲವು ಹೇಳ್ತಾರೆ ಬಿಜೆಪಿಯಿಂದ ಇಲ್ಲಿ ಬಂದು ಹಾಗೆ ಹೀಗೆ ಅಂತ. ಎಲ್ಲರೂ ಹೊರಗಡೆ ಬಂದವ್ರೆ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಹೌದು, ನಮ್ಮ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಹೌದು. ಅವ್ರು ಎಲ್ಲೂ ಕೂಡ ಅವ್ರ ಸಿದ್ಧಾಂತ ಬದ್ಧತೆನ ಬಿಟ್ಕೊಟ್ಟವ್ರು ಅಂತಲ್ಲ. ಇವತ್ತು ಸಿದ್ದರಾಮಯ್ಯ 8 ವರ್ಷ ಕಾಲ ಆಳ್ವಿಕೆ ನಡೆಸ್ತಾರೆ ಅಂದ್ರೆ ಅವರ ನಡೆ ಆಗಿದೆ, ಅವರ ಹೋರಾಟ ಆಗಿದೆ, ಅವರ ಅಧಿಕಾರ ಆಗಿದೆ. ಹಾಗಾಗಿ ನರೇಂದ್ರ ಸ್ವಾಮಿ ಅವರು ಕೂಡ ನೀವು ಅವಕಾಶ ಕೊಟ್ರೆ ಅವ್ರು ಉತ್ತಮವಾದ ಕೆಲಸ ಮಾಡ್ತಾರೆ, ಜನಪ್ರಿಯತೆ ಗಳಿಸ್ತಾರೆ ಅಂತ ಹೇಳಿ ಈ ಒಂದು ಮುಖ್ಯನ ನಿಮ್ಮಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಒಂದ್ ವೇಳೆ ನಮ್ಮ ಈ ಒಂದು ಕೋರಿಕೆನ ನೀವು ನೀಡಲಿಲ್ಲ, ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷನ ಉಚ್ಚಾಟನೆ ಮಾಡಿ ಪರ್ಯಾಯವಾಗಿ ನಾವು ಬೇರೆ ಪಕ್ಷಕ್ಕೆ ಸಹಕಾರ ಕೊಡ್ಬೇಕಾಗತ್ತೆ, ಸಪೋರ್ಟ್ ಮಾಡ್ಬೇಕಾಗತ್ತೆ. ಇದು ಎಚ್ಚರಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ನೀವು ಸ್ವೀಕರಿಸಲೇಬೇಕು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸತಕ್ಕಂತ ನಮ್ಮ ಧ್ರುವನಾರಾಯಣವರ ಸುಪುತ್ರ ದರ್ಶನ್ ಧ್ರುವನಾರಾಯಣವ್ರಿಗೂ ಕೂಡ ತಾವು ಒಂದು ಅವಕಾಶ ಕೊಡಬೇಕು. ಯಾಕಂದ್ರೆ ಆ ದರ್ಶನ್ ಧ್ರುವನಾರಾಯಣ ಅವರು ಎಲ್ಲೂ ಕೂಡ ನಾನು ಕಾಂಗ್ರೆಸ್ಗೆ ಪ್ರವೇಶ ಮಾಡ್ತೀನಿ ಅಂತ ಅವರು ಅನ್ಕೊಂಡಿರಲಿಲ್ಲ, ಅವ್ರ ತಂದೆಯವರು ಕೂಡ ಇಂಟರ್ವ್ಯೂ ಮಾಡಿರಲಿಲ್ಲ. ಅದು ಅನಿವಾರ್ಯ. ಅವರ ಅಕಾಲಿಕ ಮರಣದ ನಂತರ ಜನ ಸಮುದಾಯವೇ ಹೋಗಿ ಅವ್ರನ್ನ ಗೆಲ್ಸಂತ ಕೆಲಸ ಮಾಡಿ ಅವ್ರನ್ನ ಜನಪ್ರಿಯ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ಕೊಂಡಿದೀವಿ. ಅದೇ ತರ ನಾವು ಅವರ ರೂಪದಲ್ಲಿ ನಾವು ಧ್ರುವನಾರಾಯಣ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೊಂದು ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು. ಅವರು ಉತ್ತಮವಾದ ಕೆಲಸ ಮಾಡ್ತಾವ್ರೆ, ಒಳ್ಳೆ ವಿದ್ಯಾವಂತರು. ಹಾಗಾಗಿ ಅವರು ಕೂಡ ಒಂದು ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೇನೆ.